ನಮಸ್ಕಾರ. ನಾನು ನಿಮ್ಮ ಮಂಡ್ಯ ರಮೇಶ್ ಮಾತಾಡ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿದೆ. ಆದರೆ ಇಡೀ ಜಗತ್ತಿಗೆ ಖ್ಯಾತವಾಗಿದೆ. ಹೇಗೆ ಅಂತೀರಾ? ಅದರದ್ದೇ ಆದಂಥ ಒಂದು ವಿಶಿಷ್ಟವಾದ ಶೈಲಿಯಿಂದ ಮತ್ತು ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಕಟ್ಟಕಡೆಯ ವ್ಯಕ್ತಿ ಕೂಡ ಶಿಕ್ಷಣವನ್ನು ದೊರಕಿಸಬೇಕು ಅಂತ ಮಹದಾಸೆಯನ್ನು ಹೊಟ್ಟುಕೊಂಡು ಉಂಟು ಮಾಡಿರುವಂಥ ಈ ಮುಕ್ತ ವಿಶ್ವವಿದ್ಯಾನಿಲಯ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ಹೇಗೆ ಅಂತೀರಾ? ಎಲ್ಲೋ ಹಳ್ಳಿನಲ್ಲಿ ಬಹಳ ಸಣ್ಣ ವಯಸ್ಸಿಗೆ ಮದುವೆ ಆಗಿಬಿಟ್ಟೆ, ನನಗೇನೂ ಮಾಡೋಕ್ಕಾಗಲಿಲ್ಲ, ತುಂಬ ತೊಂದರೆ ಆಗೋಯಿತು ಜೀವನದಲ್ಲಿ, ಅಯ್ಯೋ ನನ್ನ ಜೀವನ ಹಾಳಾಗೋಗ್ತಾ ಇದೆಯಲ್ಲ, ನಾನು ಎಲ್ಲರಾಗ ಓದ್ಬೋದಿತ್ತು ಅಂತ ಒಂದು ಹಳ್ಳಿ ಹೆಣ್ಣುಮಗಳು. ಇನ್ನೆಲ್ಲೋ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ, ದೊಡ್ಡ ಹುದ್ದೆಗೆ ಹೋಗಬೇಕು ಅಂದ್ಕೊಂಡಿದ್ದೆ, ಆದರೆ ನಂಗೆ ಆ ಥರದೊಂದು ಕೆಲಸನೇ ಆಗಲಿಲ್ಲ, ಎಲ್ಲ ತುಂಬ ಆರ್ಥಿಕ ತೊಂದರೆಗಳಿಂದಾಗೆ ಭಾಳ ಸಫರ್ ಮಾಡಿಬಿಟ್ಟೆ ಅಂತ ಒದ್ದಾಡುವಂಥ ಯುವಕರು, ಯುವತಿಯರು, ಗೃಹಿಣಿಯರು ಮತ್ತು ಅನೇಕ ಜನ ಬಹಳ 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 ಆಪತ್ತಿನಲ್ಲಿರುವಂಥ, ಆತಂಕದಲ್ಲಿರುವಂಥ, ತೊಂದರೆಯಲ್ಲಿರುವಂಥ, ನೋವನ್ನು ತುಂಬ ಅನುಭವಿಸ್ತಾ ಇರುವಂಥ, ಮತ್ತಿಷ್ಟೆಲ್ಲ ಆಗು ಒಳ್ಳೆಯ ಮನತನದಿಂದ ಬಂದು ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಲಿಲ್ಲ, ಅವತ್ತೇನೋ ತೊಂದರೆ ಆಗೋಯಿತು, ಇವತ್ತು ನನಗೆ ವಿದ್ಯಾಭ್ಯಾಸ ಮುಂದಕ್ಕೆ ಹೋಗಬೇಕು, ತಿಳ್ಕೋಬೇಕು ಅನ್ನೋರಿಗೆಲ್ಲರಿಗೂ ಒಂದು ದೊಡ್ಡ ಆಶಾಕಿರಣ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಯೋಚಿಸಿ, ಚಿಂತಿಸಿ, ಹಿಂದೆ ಪ್ರವೇಶಾತಿ ಪಡೆಯಿರಿ. ಪ್ರತಿ ಜಿಲ್ಲೆಯಲ್ಲಿಯೂ ಪ್ರಾದೇಶಿಕ ಕೇಂದ್ರವನ್ನು ತೆರೆಯಲಾಗಿದೆ. ಕೂಡಲೇ ಸಂಪರ್ಕಿಸಿ, ಪ್ರವೇಶಾತಿ ಪಡೆಯಿರಿ, ಪದವಿಯನ್ನು ತಮ್ಮದಾಗಿಸಿಕೊಳ್ಳಿ.